ಸತೀಶ್ ನೀನಾಸಂ ಅವರು ಹುಬ್ಬಳ್ಳಿಗೆ ಬಂದಿದ್ದರು. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಕೊಂಡ್ರು. ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಭಾಷೆ. ಸೊ ಈ ಭಾಷೆಯ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ಹುಬ್ಬಳ್ಳಿ ಹುಡುಗಿನೇ ಇರ್ತಾಳೆ, ನಾನೇ ಡೈರೆಕ್ಟ್ರು ಅಂತ. ಸೊ ಅಂದರೆ ಡೈರೆಕ್ಷನ್ ಅಂತ ಒಲವು ತೋರಿಸಿರುವಂಥದ್ದು. ಡೈರೆಕ್ಷನ್ ಮಾಡ್ತಿದ್ದಾರೆ ನೀನಾಸಂ ಸತೀಶ್ ಅವರು. ಇದನ್ನು ಹುಬ್ಬಳ್ಳಿಯ ಅಪ್ಸರಾ ಥಿಯೇಟರ್ ಏನಿದೆ, ಅಪ್ಸರಾ ಥಿಯೇಟರ್ನ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ಜನರ ಮುಂದೆ ಹೇಳಿರುವಂಥದ್ದು. ಸೊ ಅಲ್ಲೇ ಹೇಳಿದಂಥ ಮಾತು ಅದನ್ನು ಒಪ್ಕೊಂಡ್ರು. ಕ್ಯಾಮ್ರಾ ಮುಂದೆ ಕೇಳಿದಾಗೂ ಕೂಡ ಹೌದು ನಾನು ಮಾಡ್ತಿದ್ದೀನಿ, ಆದಷ್ಟು ಬೇಗ ಈ ಸಿನಿಮಾ ಲಾಂಚ್ ಆಗುತ್ತೆ, ನನ್ನ ನೆಕ್ಸ್ಟ್ ಸಿನಿಮಾನೇ ಅದು ನನ್ನ ಡೈರೆಕ್ಷನ್ ಸಿನಿಮಾ ಅಂತ ಹೇಳಿ ಸತೀಶ್ ಅವರು ಹೇಳ್ಕೊಂಡಿರುವಂಥದ್ದು. ಇದರ ಹೊರತಾಗಿ ಇದೇ ಹುಬ್ಬಳ್ಳಿಯಲ್ಲಿ ಇದೇ ಅಪ್ಸರಾ ಥಿಯೇಟರ್ನಲ್ಲಿ ಇನ್ನೊಂದು ಸಣ್ಣ ಘಟನೆ ನಡೀತು. ಇಂಟ್ರೆಸ್ಟಿಂಗ್ ಘಟನೆ ಏನಪ್ಪ ಅಂದರೆ ಒಂದು ಮಗು, ಪುಟ್ಟ ಮಗು, ಆ ಮಗುನ ತಾಯಿ ಪಕ್ಕಕ್ಕೆ ನಿಂತಿದ್ರು. ಡೈರೆಕ್ಟರ್ ಮಹೇಶ್ ಕುಮಾರ್ ಅವರ ಪಕ್ಕಕ್ಕೆ ಒಂದು ಮಾತು ಹೇಳ್ತಿದ್ರು, ನಮ್ಮ ಮಗುನ ಸತೀಶ್ ಅವ್ರು ಕೊಡ್ರಿ, ಎತ್ಕೊಳ್ಳಿ ಅಂತೇಳಿ. ಸೊ ಅದು ಆ ವ್ಯವಸ್ಥೆಯನ್ನು ಮಹೇಶ್ ಅವ್ರು ಮಾಡಿದರು. ಮಹೇಶ್ ಅವರಲ್ಲಿ ಸತೀಶ್ ಅವ್ರ ಮಗು ಕೊಡುವಂಥ ವ್ಯವಸ್ಥೆ ಮಾಡಿದರು. ಸತೀಶ್ ಆ ಮಗುನ ತುಂಬ ಮುದ್ದಾಡಿದರು, ಪ್ರೀತಿಯಿಂದ ಅಪ್ಕೊಂಡ್ರು. ಆ ಪುಟ್ಟ ಮಗುವಿನ ಬಗ್ಗೆ ಒಂದು ಮಾತು ಹೇಳಿದೆ ಅಂತಂದರೆ, ಈ ಮಗುವಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಶಿಕ್ಷಣ ಕೊಡಿಸಿ ಅಂತೇಳಿ ಹೇಳಿದರು. ಮತ್ತು ಒತ್ತಿ ಹೇಳಿದೆ ಅಂದರೆ ನಮ್ಮ ಈಗಿನ ದಿನಗಳಲ್ಲಿ ಶಿಕ್ಷಣ ತುಂಬ ಮುಖ್ಯ. ಆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಪೋಷಕರು ಮಾಡಬೇಕು. ಈ ಮಗುವಿನ ತಾಯಿ ಅಥವಾ ತಂದೆ ಏನಿದ್ದಾರೆ ಅವ್ರು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಈ ವಿಡಿಯೋ ಏನಿದೆಯಲ್ಲ ಇದನ್ನು ಕೊನೆಯಲ್ಲಿ ಹಾಕಿರ್ತೀನಿ, ನೋಡಿ, ಚೆನ್ನಾಗಿದೆ ಅದು. ಸೊ ಇನ್ನೂ ಸಂಭ್ರಮ ಎಂದಿನಂತೆ ಥಿಯೇಟರ್ ಆವರಣ, ಅಲ್ಲಿ ಕೂಡ ಸಂಭ್ರಮ ಇತ್ತು. ಸತೀಶ್ ಅವರು ಹಾಡಿದರು, ಡೈಲಾಗ್ ಹೊಡೆದರು, ಜನರ ಜೊತೆಗೆ ಕನೆಕ್ಟ್ ಆದರು, ಅವರ ಖುಷಿನ ಸ್ವೀಕರಿಸಿದರು, ಸೆಲ್ಫಿ ಕೊಟ್ಟರು. ಇದೆಲ್ಲ ಇತ್ತು. ಇದು ಒಂಥರ ಮಜಾ ಇತ್ತು. ಥಿಯೇಟ್ರ್ ಒಳಗಡೆನ ವಿಚಾರ ಹೇಗಿತ್ತು ಅನ್ನೋದನ್ನು ಈಗೆಲ್ಲ ಹೇಳಿದ್ದೀನಿ. ಅಯೋಗ್ಯ 2 ಸಂಭ್ರಮ. ಸೊ ಈ ಸಂಭ್ರಮದಲ್ಲಿ ಡೈರೆಕ್ಟರ್ ಮಹೇಶ್ ಕುಮಾರ್ ಅವರು ಹೇಳಿದ್ರು ಏನಪ್ಪ ಅಂದರೆ, ಅಯೋಗ್ಯ 3 ಬರುತ್ತೆ, ಈ ವರ್ಷ ಶುರು ಮಾಡ್ತೀವಿ, ಮುಂದಿನ ವರ್ಷ ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿತ್ರ ರಿಲೀಸ್ ಆಗುತ್ತೆ ಅಂತ. ಅಷ್ಟು ಕಾನ್ಫಿಡೆಂಟ್ ಆಗಿರುವಂಥದ್ದು ಒಂದು. ಹಾಗೆ ಒಳ್ಳೆಯ ತಯಾರಿ ಮಾಡ್ಕೊಂಡಿದ್ದಾರೆ. ಅಯೋಗ್ಯ 2 ಕೂಡ ಭಾಳ ಬೇಗ ಮುಗಿಸಿದರು. ಇನ್ನು ಅಯೋಗ್ಯ 2 ಪ್ರಮೋಷನ್ಗೆ ರಚಿತ್ ಅವ್ರು ಯಾಕೆ ಬರ್ತಿಲ್ಲ ಅನ್ನೋಂಥ ಪ್ರಶ್ನೆ. ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರು. ಏನಪ್ಪ ಅಂದರೆ, ಇಲ್ಲ, ಅವರು ಶೂಟಿಂಗಲ್ಲಿ ಬಿದ್ದಿದ್ದಾರೆ, ಹಾಗಾಗಿ ಬರ್ತಾ ಇಲ್ಲ, ಬಟ್ ನನ್ನ ಜೊತೆ ಕನೆಕ್ಟ್ ಆಗಿದ್ದಾರೆ, ಎಲ್ಲ ವಿಚಾರವನ್ನು ಅಪ್ಡೇಟನ್ನು ಕೇಳ್ತಿರ್ತಾರೆ ಅಂತ ಹೇಳಿದ್ರು. ಸೊ ಇದು ಒಟ್ಟು ವಿಚಾರ. ಇನ್ನುಳಿದಂತೆ ಈ 2 ಸಂಭ್ರಮ ಏನಿದೆ, ಒಂದು ಸಂಭ್ರಮ ಸತೀಶ್ ಅವ್ರು ಮಾತಾಡಿರೋದು, ಹಾಗೆಯೇ ಮಹೇಶ್ ಕುಮಾರ್ ಅವ್ರು ಮಾತಾಡಿರುವಂಥದ್ದು. ಇವರಿಬ್ಬರು ಮಾತಾಡಿರುವಂಥ ವಿಡಿಯೋ ಏನಿದೆ ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹುಬ್ಬಳ್ಳಿ ಹುಲಿ ರೀ ಅವನು, ಹುಬ್ಬಳ್ಳಿ ಹುಲಿ ಹುಡುಗಿನ ಆಯ್ತು, ನನಗೆ ಹೆಂಗಿದ್ರು ಅಷ್ಟೊತ್ತಿಗೆ ಆಯ್ತು ನನಗವಾಗ